ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಈ ದಿವಸ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಯನ್ನು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಬಂದಿದ್ದೀನಿ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀರಂಗಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನು 2-3 ದಿವಸದಿಂದ ನೋಡಿದೆ. ಮುಂಚೆ ಅದರಲ್ಲಿ ನಾನು ಏನು ನೋಡಿದೆ ಅಂತ ಅಂದರೆ, ಯಾರೋ ಟೂರಿಸ್ಟ್ ಅಲ್ಲಿಗೆ ಬಂದಿರೋರು ಊಟ ಮಾಡೋದಕ್ಕೋಸ್ಕರ ಎಲ್ಲೂ ಸ್ಥಳ ಸಿಕ್ಕದೇನೆ ಆ ಹುಲ್ಗಾವಲ ಮೇಲೆ ಬೆಡ್ಶೀಟ್ನ ಹಾಕ್ಬಿಟ್ಟು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ದಿಗ್ಭ್ರಮೆ ಆಯಿತು. ಏನಪ್ಪ, ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅಂತ ಅಂದರೆ ಪೂರ್ತಿ ಪ್ರಪಂಚದಲ್ಲೇ ಅವ್ರ ಹೆಸರಿದೆ, ಮೈಸೂರು ಹುಲಿ ಅಂತ. ಅಂಥವ್ರ ಆಸ್ಥಾನಕ್ಕೆ ಬಂದಿರೋರಿಗೆ ಇಂಥ ಸ್ಥಿತಿ ಇರ್ಬೇಕಾ ಅಂತ ಅಂದ್ಬಿಟ್ಟು ಅದನ್ನ ನಿರ್ವಹಣೆ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಕ್ ಹೋದ್ರೆ, ಎಲ್ಲ ಕ್ಷೇತ್ರದ ಸೋಲಿಲ್ಲದ ಸರದಾರದಂತ ಶ್ರೀಯುತ ತನ್ವೀರ್ ಸೇಠ್ ಸಾಹೇಬ್ರು ಅಲ್ಲಿ ಚೇರ್ಮನ್ ಆಗಿ ಕುಂತಿದ್ದಾರೆ. ಅದು ಇತ್ತೀಚೆಗೆ ಕುಂತಿಲ್ಲ, ಸುಮಾರು 15 ವರ್ಷದಿಂದ ಕುಂತಿದ್ದಾರೆ. ಆದ್ರೂ ಅಲ್ಲಿ ಒಬ್ರು ಊಟ ಮಾಡಿ ಕೂತ್ಕೊಳ್ಳೋದಕ್ಕೋಸ್ಕರ ಸವಲತ್ತಿಲ್ಲ ಅಂತ ಅಂದ್ರೆ ಅದು ಯಾವ ರೀತಿ ಅದು ಅಭಿವೃದ್ಧಿ ಕಂಡಿದೆ ನಾವೇ ಲೆಕ್ಕ ಹಾಕೋಬೇಕು. ಇವ್ರ ಚೇರ್ಮನ್ ಆಗಿರೋ, ಇವ್ರ ಪ್ರಭಾವ ಇರೋರು ಇಂಥವ್ರೆ ಅಲ್ಲಿ ನಡೆಸ್ತಾ ಇರೋ ಕಮಿಟಿಲಿ ಈ ಅವಸ್ಥೆ ಇದೆ ಅಂತ ಅಂದ್ರೆ ನಮ್ ಕರ್ನಾಟಕದಲ್ಲಿ ಬೇರೆ ಎಲ್ಲ ಇನ್ನೇನೇನು ಅವಸ್ಥೆಯಲ್ಲಿ ಇದೆ ಅಂತ ನಾವು ತಿಳ್ಕೋಬೇಕು. ಅಂದ ಹಾಗೆ ಈ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿ ಇದ್ರ ಅಂಡರಲ್ಲಿ ಸುಮಾರು ಆಸ್ತಿ ಬರುತ್ತೆ ಅಂತ ನಾನು ಕೇಳ್ಪಟ್ಟೆ. RTI ಕಾರ್ಯಕರ್ತರಾದಂತ ಶ್ರೀಯುತ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬರು ಏನ್ ಮಾಹಿತಿ ಪಡೆದಿದ್ದಾರೋ ಆ ಮಾಹಿತಿನ ಅವ್ರು ತೋರ್ಸ್ಕೊಟ್ಟಿರೋದ್ರಿಂದ ನಮ್ಗೆ ಇದೆಲ್ಲ ಗೊತ್ತಾಯ್ತು. ಆದ್ರೆ ಅದರ ಆದಾಯನೆಲ್ಲ ಏನ್ ಮಾಡಿದ್ರಿ ಹಾಗಾದ್ರೆ ನೀವು? ಅದ್ರ ಜೊತೆಗೆ ಆದಾಯ ಸಾಕಾಗಲ್ಲ ಅಂತ ಅನುದಾನ ಬೇರೆ ತಂದಿದ್ದೀರಾ. ಆ ಅನುದಾನ ಏನ್ ಮಾಡಿದ್ರಿ? ಒಂದ್ ಮುಸಾಫಿರ್ ಖಾನ ಕಟ್ಸಕ್ ಆಗ್ಲಿಲ್ಲ, ಒಂದ್ ಹಮಾಮ್ ಖಾನ ಕಟ್ಸಕ್ ಆಗ್ಲಿಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಇಲ್ಲಿ ವಕ್ಫ್ ಬೋರ್ಡ್ ನ ಹೀನಾಯ ಸ್ಥಿತಿಗ ಇನ್ನೇನು ಇನ್ಯಾವ ಸ್ಥಿತಿಗೆ ತಲುಪ್ತದೆ? ಇದನ್ನೆಲ್ಲ ನೋಡ್ಬೇಕಾಗಿರೋರು ಯಾರು? ಆ ಸ್ಥಾನನ ಅಲಂಕರಿಸಿರೋರು. ಹುದ್ದೆ ಬೇಕು, ಜವಾಬ್ದಾರಿ ಬೇಡವಾ? ಅದೊಂದು ಹುದ್ದೆ ಅಂತ ಅಲ್ಲ, ಬೇರೆ ಕಡೆನೂ ನೀವು ಹುದ್ದೆ ನಿಭಾಯಿಸ್ತಾ ಇದ್ದೀರಾ. ಇನ್ನು ಆ ಕಡೆ ಇನ್ನೇನಾಗಿದೆಯೋ ಯಾರಿಗ್ ಗೊತ್ತು? ನಿಮ್ ಪ್ರಭಾವಸ್ಥರು ನಿಮ್ ಮೇಲೆ ಏನು ಹೇಳ್ಬಾರ್ದು ಅಂತ ಜನ ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ಬೋದು. ನನ್ನ ಅನ್ಸಿಕೆ ನೀವು MLA ಆಗಿದ್ದೀರಾ, ನೀವು ಇರೋ ಗಂಟಾನು ನಿಮ್ ಜೀವನ ಪೂರ್ತಿ ನೀವು MLA ಆಗಿರಿ, ನೀವು ಜನಗಳ ಸೇವೆ ಮಾಡಿ, ಅದು ಬೇರೆ ವಿಚಾರ. ಈ ವಕ್ಫ್ ಬೋರ್ಡ್ ವಿಚಾರ ನಮ್ ಸಮುದಾಯಕ್ಕೆ ಸೇರಿದ್ದು. ಇಲ್ಲಂತೂ ಅಭಿವೃದ್ಧಿನೂ ಮಾಡಲೇಬೇಕು. ಬಾಬುಲ್ ಔಖಾಫ್ ಅಂತ ನಿಮ್ ತಂದೆಯಾದಂತ ಶ್ರೀಯುತ ಅಜೀಜ್ ಸೇಠ್ ಸಾಹೇಬ್ರಿಗೆ ಅವ್ರ ಸೇವೆನ ಪರಿಗಣಿಸಿ ಬಾಬುಲ್ ಔಖಾಫ್ ಅಂತ ಹೆಸರು ಕೊಟ್ರು, ಬಿರುದು ಕೊಟ್ರು. ಬಾಬುಲ್ ಔಖಾಫ್ ಅಂತ ಅಂದ್ರೆ ಔಖಾಫ್ನ ಬಾಗಿಲು ಅಂತ. ಅವರೇನೋ ಬಾಗಿಲು ಇಟ್ಬಿಟ್ಟು ಹೋದ್ರು. ನೀವು ಅಲ್ಲಿ ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿದ್ರಿ ಎಷ್ಟೋ ವರ್ಷ, ನೀವು ಆ ಬಾಗಿಲಿಗೆ ಬೀಗ ಹಾಕದೆ ಮರ್ತ್ಬಿಟ್ರಲ್ಲ. ಆ ಮರ್ತಿರೋದ್ರಿಂದ ಇಷ್ಟೆಲ್ಲ ಅವ್ಯವಸ್ಥೆ ಆಗಿರೋದು. ನೀವು ಸರಿಯಾಗಿ ಅದಕ್ಕೆ ಬೀಗ ಹಾಕಿದ್ದಿದ್ರೆ, ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ದಿದ್ರೆ, ಸರಿಯಾಗಿ ನಿಗಾ ಇಟ್ಟಿದ್ದಿದ್ರೆ ನಮ್ ಸಮುದಾಯ ಈ ತರ ಆ ಕಡೆ ಈ ಕಡೆ ಅಲಿಯೋ ಅವಶ್ಯಕತೆ ಇರಲಿಲ್ಲ. ಅಷ್ಟೆಲ್ಲ ಆಸ್ತಿ ನಮ್ಮ ಹಿರಿಯರು, ನಮ್ಮ ಹಿತೈಷಿಗಳು ನಮ್ಮ ಸಮುದಾಯಕ್ಕೆ ಅಂತ ಕೊಟ್ಟಿರೋದು. ಅದನ್ನ ಯಾರ್ಯಾರು ನಡ್ಸ್ಕೊಂಡು ಹೋಗಿದಾರೋ ಅವ್ರ ಹಿನ್ನೆಲೆ ಏನಿಲ್ಲ ಅಂದ್ರು ಅವ್ರು ವೃದ್ಧಿ ಆಗ್ಬಿಟ್ಟವ್ರೆ, ಅವ್ರವ್ರು ವೃದ್ಧಿ ಆಗವ್ರೆ. ಅದನ್ನೆಲ್ಲ ನಡ್ಸಿರೋರು ಅವ್ರು 3 ಪೀಳಿ ಕುಂತ್ ತಿನ್ಬೇಕು, 3 ತಲೆಮಾರು ಅಷ್ಟು ಮಾಡ್ಬಿಟ್ಟವ್ರೆ. ಸಮುದಾಯದವ್ರಿಗೆ ಯಾಕೆ ಕಡೆಗಣಿಸ್ಬಿಟ್ಟವ್ರೆ? ಇದು ನಮ್ಗೆ ಬೇಸರದ ಸಂಗತಿ. ಅಂದಾಗೆ ಈ ವಕ್ಫ್ ಬೋರ್ಡ್ನ ಸಮರ್ಪಕವಾಗಿ ಸರಿಯಾಗಿ ಸರಿದಾರಿ ನಡೆಸ್ಕೊಂಡು ಹೋದ್ರೆ ಒಬ್ಬ ಬಡವನು ಮುಸಲ್ಮಾನ ಸಿಗಲ್ಲ. ಅಷ್ಟೆಲ್ಲ ಆಸ್ತಿ ಶ್ರೀರಂಗಪಟ್ಟಣದಲ್ಲಿ ಇದ್ದಿ ಒಂದೊಂದು ವರ್ಷಕ್ಕೆ 10 ಕುಟುಂಬನ ನೀವು ಅಭಿವೃದ್ಧಿ ಪಡಿಸಿದ್ರೆ
ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಬಡವ ಸಿಗ್ತಾ ಇರ್ಲಿಲ್ಲ. ಬೇರೆ ಕಡೆ ಮಾಡೋದ್ ಬೇಡ, ಆ ಸರೌಂಡಿಂಗ್ ನಲ್ಲಿ ಏನ್ ಬರುತ್ತೋ ಆ ಆದಾಯನ ಅವ್ರಿಗೆ ಬೆಳೆಸಿ 7% ಏನಿದೆ ಅದನ್ನ ಕಾಂಟ್ರಿಬ್ಯೂಷನ್ ಅದು ಕೊಡಿ. ಇನ್ 93% ನ ಬಡ ಜನರಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ, ಅದನ್ನ ಆಸ್ತಿನ ಏನ್ ವೃದ್ಧಿ ಮಾಡ್ಬೇಕು ಅದನ್ನ ಮಾಡಿ. 30% ಏನ್ ಬಡವರಿಗೆ ಶಿಕ್ಷಣಕ್ಕೆ ಅಂತ ಇದೆಯೋ ಅದನ್ನ ಸಮರ್ಪಕವಾಗಿ ಬಳಸಿ. ಇದನ್ನೆಲ್ಲ ಬಳಸ್ಕೊಂಡಿದ್ರೆ ನಮ್ ಸಮುದಾಯ ಈ ಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ಈಗ ನೋಡಿ, ತಿರುಪತಿ ದೇವಸ್ಥಾನ, ನಿಮ್ಮ ಮಂತ್ರಾಲಯ ದೇವಸ್ಥಾನ, ಈ ತರ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಯಾರಿಗೂ ಏನು ತೊಂದರೆ ಆಗೋ ರೀತಿನಲ್ಲಿ ಆಗದೆ ಇರೋ ಹಾಗೆ ಅವ್ರು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ? ನೀರಿನ ಸೌಲಭ್ಯ, ಮೂಲ ಸೌಕರ್ಯ ಎಲ್ಲ ಕೊಡ್ತಾ ಇದ್ದಾರೆ. ಆದ್ರೂ ನಾವ್ ಇಲ್ಲಿ ಯಾಕೆ ಕೊಡಕ್ ಸಾಧ್ಯ ಆಯ್ತಾ ಇಲ್ಲ ಅಂದ್ರೆ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಯಾರು ಅಂತ ಅರ್ಥ. ಈ ಕಡೆ ಎಲ್ಲ ದಯವಿಟ್ಟು ಇನ್ಮುಂದಾದ್ರೂ ಗಮನ ಹರಿಸಿ, ಇನ್ಮುಂದಾದ್ರೂ ನಮ್ಮ ವಕ್ಫ್ ಆಸ್ತಿಗಳನ್ನ ಬಚಾಯಿಸಿ ಅದರಲ್ಲಿ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಬಡವ್ರಿಗೆ ಅದ್ರ ಹಕ್ಕು ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡಿ. ಇಷ್ಟ ದಿನ ಅದ್ರ ಮೇಲೆ ಯಾರ್ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳು ಹಿಡ್ತಾ ಸಾಧಿಸ್ಕೊಬಿಟ್ಟು ಆ ಹಿಡ್ತಾನ ಅವ್ರು ಕಳ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ. ಅವ್ರು ಬಿಟ್ರೆ ಅವ್ರ ಮಗ, ಅವ್ರು ಬಿಟ್ರೆ ಅವ್ರ ಮೊಮ್ಮಗ, ಅವ್ರು ಬಿಟ್ರೆ ಮರಿ ಮಗ, ಇವ್ರ ಅಂಶನೇ ಇರ್ಬೇಕು ಅಂತಾನ? ಇನ್ಯಾರು ಮುಸಲ್ಮಾನ್ರೇ ಇಲ್ವಾ? ಇನ್ಯಾರು ಸಮುದಾಯದವರೇ ಇಲ್ವಾ? ಹಾಗಂತ ಇನ್ ಮುಂದಾದ್ರೂ ಇದನ್ನು ಸಮರ್ಪಕವಾಗಿ ಬೆಳೆಸಿ ನಮ್ಮ ಸಮುದಾಯನ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ನಾವು ನೀವು ಎಲ್ರಿ ಸೇರಿ ಕೆಲಸ ಮಾಡ್ಬೇಕಾಗಿರೋದು. ಇದು ಈ ಶಬ್ದಗಳು, ಈಗ ವಕ್ಫ್ ಬಗ್ಗೆ ಏನೈತೆ ಅವ್ಯವಹಾರಗಳು, ಇದೆಲ್ಲ ಇತ್ತೀಚೆಗೆ ಒಂದ್ 3-4 ವರ್ಷದಿಂದ ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಸಾಹೇಬ್ರಾದವ್ರನ್ನ RTI ಕಾರ್ಯಕರ್ತರಾದಂತ ಇವರು ತೆರೆದಿ ಪುಸ್ತಕ ಇಡೋದ್ರಿಂದ ಗೊತ್ತಾಯ್ತಾ ಇದೆ. ಇಲ್ಲ ಅಂದ್ರೆ ಇನ್ನು ನಮ್ಮ ಸಮುದಾಯ ಮಲಿಕೊಂಡೇ ಇರ್ತಿದ್ರು, ಇನ್ನೂ ಗೊತ್ತಾಗ್ತಾ ಇರ್ಲಿಲ್ಲ. ಇನ್ ಮುಂದೆನಾದ್ರೂ ನಾವು ನೀವು ಎಲ್ಲಾ ಸೇರಿ ಸಮುದಾಯಕ್ಕೋಸ್ಕರ ದುಡಿಬೇಕಾಗಿರೋದು. ನಿಮ್ MLA ಸ್ಥಾನ ಇದೆ, ನೀವ್ ಇರೋ ಗಂಟಾನು MLA ಆಗಿರಿ. ನಾವು ಅದಕ್ಕೆ ಆಶೀರ್ವಾದ ಮಾಡ್ತೀವಿ, ನಾವು ಅದನ್ನ ಅಲ್ಲಾಹ್ ತಾಲಾನ ಬೇಡ್ಕೋತೀವಿ. ನೀವೇ ನಮ್ಮ ಸಮುದಾಯಕ್ಕೋಸ್ಕರ ಇಲ್ಲಿ MLA ಆಗಿರಿ. ಆದ್ರೆ ವಕ್ಫ್ ಬೋರ್ಡ್ ಬಗ್ಗೆ ಕಾಳಜಿ ವಹಿಸಿ, ವಕ್ಫ್ ಬೋರ್ಡ್ ಬಗ್ಗೆ ಏನ್ ಧ್ವನಿ ಬರ್ತಾ ಇದೆಯೋ ಇದ್ರ ಮೇಲೆ ಗಮನ ಹರಿಸಿ. ನೀವೆಲ್ಲ ಪ್ರಭಾವಿಗಳು, ನಿಮ್ಮ ಧ್ವನಿಗೆ ಒಂದು ಧ್ವನಿಗೆ ಏನ್ ಬೇಕಾದ್ರೂ ಆಗುವಂತ ಇದೆ. ಈ ಬದಲಾವಣೆನ ತನ್ನಿ. ಇಷ್ಟಂತ ಕೇಳ್ಕೊಟ್ಟ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.